ಹಾಂ ಹೇಳಿ ಅದೇ ಮೇಡಮ್. ಕಾಡ್ ಮಾಡ್ಕೊತಾರೆ. ನೀನ್ ಹೇಳಿ ಮಾತಾಡು. ಹೇಳಿ ಮತ್ತೆ. ಸರ್ ನಾನು ಇಲ್ಲಿ ಆಶ್ರಮದಲ್ಲಿದ್ದೆ. ಹಾಂ ತಲೆ ಹಿಡ್ದು ಎತ್ತಬೇಕಾಗಿತ್ತು, ಊಟ ಮಾಡ್ತಾ ಇರಲಿಲ್ಲ, ಮಲಗಿತ್ತವಳೆ ಎಲ್ಲನೂ. ಹಾಂ ಆದರೆ ಈಗ ನಾನು ಇಲ್ಲಿ ಟ್ರೀಟ್ಮೆಂಟ್ ಪಡೆದು ಊರಿಗೆ ಹೋದ್ಮೇಲೆ ನನ್ನ ಕೆಲಸ ಮನೆ ಕೆಲಸನೂ ಮಾಡ್ಕೊಂಡು, ಅಡುಗೆ ಮಾಡ್ಕೊಂಡು, ಊಟ ಮಾಡ್ಕೊಂಡು, ಮನೆ ಕೆಲಸ ಟೂರೆಲ್ಲ ಹೊಡಿತಾ ಇದ್ದೀನಿ. ವಾರಗಟ್ಟಲೆ ಟೂರ್ ಹೋಗ್ತಾ ಇದ್ದೀನಿ. ಮಧ್ಯಪ್ರದೇಶ, ಮಹಾರಾಷ್ಟ್ರ, ತಮಿಳ್ನಾಡು ಎಲ್ಲದಕ್ಕೂ ಹೋಗ್ತಾ ಇದ್ದೀನಿ. ಈಗ 29ನೇ ತಾರೀಕು ಗುಜರಾತ್ಗೆ ಹೋಗ್ತಾ ಇದ್ದೀನಿ. ಓಕೆ ಎಲ್ಲ ಕಡೆ ಹೋಗೋದಕ್ಕೂ ಈ ಆಶ್ರಮನೇ ಕಾರಣ. ಎಲ್ಲ ಅಷ್ಟು ಚೆನ್ನಾಗಿ ನನ್ನ ಆರೈಕೆ ಮಾಡಿ ಓಕೆ. ಇವತ್ತು ಯಾವ ಆಶ್ರಮ? ಎಲ್ಲ ಕಡೆನೂ ಆಶ್ರಮ ಹೆಸರು? ಮಾಡವ್ರೆ. ಆಶ್ರಮದ ಹೆಸರು ಹೇಳು. ಹಾಂ, ಯಾವ ಆಶ್ರಮಮ್ಮ? ಹೇಳು. KNC ಆರೋಗ್ಯಧಾಮ. ನಿಸರ್ಗ ಆರೋಗ್ಯಧಾಮ. ಹೊರಮಾವು ಆರೋಗ್ಯಧಾಮ ಅಂತ ಹೆಸರು ನೆನ್ಪಿಟ್ಟಿದ್ದೀರಾ ಅಷ್ಟು? ಇಲ್ಲ ಇಲ್ಲ, ಅದ ಆ ಹೆಸರು ನಾನು ಜ್ಞಾಪಕ ಇಟ್ಕೊಂಡಿದ್ದೀನಿ. KNC ಆರೋಗ್ಯಧಾಮ ಹೊರಮಾವು. KNC ನಿಸರ್ಗ ಆರೋಗ್ಯಧಾಮ. ಹೊರಮಾವು. ಇಲ್ಲಿಂದನೇ ನಾನು ಇವತ್ತು ಇಷ್ಟು ಮಟ್ಟಿಗೆ ಓಡಾಡ್ತಾ ಇರೋದು. ಎಲ್ಲಿ ಬೇಕಾದರೂ ಹೇಳ್ತೀನಿ ಈ ಥರ. ಅಷ್ಟು ಚೆನ್ನಾಗಿ ನಾನು ಎದ್ದೋಳ್ತಾನೆ ಇರಲಿಲ್ಲ, ತಲೆ ಹಿಡ್ದು ಇಡ್ಬೇಕಾಗಿತ್ತು, ಗಾಯ ಎಲ್ಲ ಆಗ್ಬಿಟ್ಟಿತ್ತು. ಆದರೆ ಎಲ್ಲನೂ ಆರೈಕೆ ಮಾಡಿ ಓಡಾಡಂಗೆ ಮಾಡಿ ಅನ್ನ ತಿನ್ನಂಗೆ ಮಾಡಿ ತುಮಕೂರಲ್ವಾ ನಿಮ್ಮದು? ಇವತ್ತು ಎಲ್ಲೇ ಹೋಗಿ ಗುಬ್ಬಿ, ತುಮಕೂರು ಗುಬ್ಬಿ. ಹೌದು. ತುಮಕೂರು ಗುಬ್ಬಿ. ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ನಿಮ್ಮ ಅಣ್ಣ ಮಾಸ್ಟ್ರು ಚಿಕ್ಕಪ್ಪ. ಚಿಕ್ಕಪ್ಪ ಅವರು ಮುಂದೆ ಲಾಸ್ಟಿಗೆ ಕರ್ಕೊಂಡು ಹೋದ್ರಿ. ನಿಮ್ದು ಹೋಗುವಾಗೂ ಹೇಳಿದ್ರಿ, ಅದು ವಿಡಿಯೋ ಇದೆ, ಆಯ್ತಾ? ಅದು ಒಂದಿದೆ. ಈಗ ಬಂದು ನಮ್ಮನ್ನು ಹೇಳಿದ್ನಲ್ಲ ಸರ್. ಮಾತಾಡ್ಸಕ್ಕೆ ಬಂದಿರೋ ಅದು ಸಂತೋಷ. ಥ್ಯಾಂಕ್ಸ್ ಹೇಳೋಕೆ ಬಂದಿರಲ್ಲ. ನಮ್ಮ ಸೇವೆ ಅಷ್ಟು ಸಾಕು ನಮಗೆ. ನೀವು ನೆನೆಸಿ ನಾವು ಗುಣ ಆಗಿದ್ದು ಹೋಗಿ ಬಂದು ಹೇಳಿದ್ರಿ. ನಾನು ಆ ಥರ ತಿಳ್ಕೊಂಡೇ ಇರಲಿಲ್ಲ. ಈ ಥರ ಆಗ್ತೀನಿ, ಟೂರ್ ಹೊಡಿತೀನಿ, ಎಲ್ಲ ದೇವ್ರ ದರ್ಶನ ಮಾಡ್ತೀನಿ ಅನ್ನೋದನ್ನೇ ನಾನು ತಿಳ್ಕೊಂಡಿರಲಿಲ್ಲ. ಇವತ್ತು ಎಲ್ಲ ಕಡೆ ಎಲ್ಲ ದೇವ್ರ ದರ್ಶನನೂ, ಜ್ಯೋತಿರ್ಲಿಂಗಗಳನ್ನ ಎಲ್ಲ ನೋಡ್ತಾ ಇದ್ದೀನಿ. ಈ ಥರ ಮಾಡೋದಕ್ಕೆಲ್ಲ ಕಾರಣ ಈ ಆಶ್ರಮ. ಮಲ್ಕೊಂಬಿಟ್ಟಿದೆ, ಬೆಳಗ್ಗೆಯಿಂದನೂ ಏನು ತಿಂದ ಇರಲಿಲ್ಲ. 11 ಗಂಟೆಗೆ ಬಂದು ಇವರು ಮನೋಜ್ ಸರ್ ಬಂದು ಅನ್ನ ತಿನ್ಸಿದ್ರು. ಆಮೇಲೆ ಹಿಂಗೆ ಇದು ಮಾಡಿ ಇವಾಗ ಚೇತರಿಸ್ಕೊಂಡು ಎಲ್ಲನೂ ಗೆಲುವಾಗಿದ್ದೀನಿ. ಇಲ್ಲಿದ್ದಾಗಲೇ ಒಂದು ಹೆಜ್ಜೆ ಇಡೋಕ್ಕೂ ಆಗ್ತಾ ಇರಲಿಲ್ಲ. ಆಮೇಲೆ 10 ರೌಂಡ್ ಹೊಡೆಯೋದು, 20 ರೌಂಡ್ ಹೊಡೆಯೋದು, ಹಿಂಗಾಗಿ 150-200 ರೌಂಡ್ ಹೊಡೆಯೋಕ್ಕೆ ನಿಂತ್ಕೊಂಡೆ. ಮೇಡಮ್ ಹೇಳೋರು ಅಷ್ಟೊಂದು ಹೊಡಿಬೇಡ್ರಿ ಅಂತ. ಆದ್ರೂ ಅಷ್ಟು ಬೆಳಗಿನ ಜಾವಕ್ಕೆ ಎದ್ದು ಓಡಾಡಂಗಾದೆ ನಾನು. ಬೆಳಗಿನ ಜಾವ 6 ಗಂಟೆಗೆ ಎದ್ದು ರೌಂಡ್ ಹೊಡಿವೆ. ನಾನು ಈ ಥರ ಆಗ್ತೀನಿ ಅನ್ನೋದೇ ಗೊತ್ತಿರಲಿಲ್ಲ.